Once again, welcome back to InfoPoint. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶಿಷ್ಟ ಜಾತಿ ಅಥವಾ ಮೂಲ ಜಾತಿ ಸಮಗ್ರ ಸಮೀಕ್ಷೆಯನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಯಾವ ಥರ ಡೌನ್ಲೋಡ್ ಮಾಡಬೇಕು, ನಂತರ ಮಾಹಿತಿಯನ್ನು ಯಾವ ಥರ ಫಿಲಪ್ ಮಾಡಬೇಕು ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಒಂದು ಲಿಂಕ್ ಆಲ್ರೆಡಿ ಇಲ್ಲಿ ನಮ್ಮ ಗ್ರೂಪ್ನಲ್ಲಿ ಶೇರ್ ಆಗಿದೆ. ಸೊ ಈ ಆ್ಯಪ್ನ ಒಂದು APK ಫೈಲನ್ನು ನಾವು ಕ್ಲಿಕ್ ಮಾಡುವ ಮೂಲಕ ಇದನ್ನು ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡಬಹುದು. ಈ ಥರ ನೀವು ಇನ್ಸ್ಟಾಲ್ ಮಾಡಿದ ನಂತರ ಪರಿಶಿಷ್ಟ ಜಾತಿ ಸಮೀಕ್ಷೆ ಎನ್ನುವ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತದೆ. ಅದನ್ನು ಓಪನ್ ಮಾಡಿ ವೈಲ್ ಯೂಸಿಂಗ್ ದ ಆ್ಯಪ್ ಎನ್ನುವ ಮೂಲಕ ಇದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ನಂತರ ನಮ್ಮ ರಿಜಿಸ್ಟರ್ಡ್ ನಂಬರ್, ಸೊ ಆಲ್ರೆಡಿ ನಾವು ಗಣತಿದಾರರ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಿ ನಾವು OTP ಸಲ್ಲಿಸಿದಾಗ ಸೊ ನಮ್ಮ ರಿಜಿಸ್ಟರ್ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಸೊ ಆ OTPಯನ್ನು ಇಲ್ಲಿ ನಮೂದಿಸಿ. ಸೊ 4 ಇಲ್ಲಿ ಡಿಜಿಟ್ನ ಒಂದು OTP ಬರುತ್ತದೆ. ಸೊ ಇಲ್ಲಿ ಆ ಬಾಕ್ಸ್ನಲ್ಲಿ ಆ OTPಯನ್ನು ಕಾಪಿ ಪೇಸ್ಟ್ ಮಾಡಿ ಅಥವಾ ಇಲ್ಲಿ ಆಟೋ ಫಿಲ್ಲಿಂಗ್ ಮಾಡಿದರೂ ಕೂಡ ಬರುತ್ತದೆ. ಈ ಥರ OTP ಬಂದಿದೆ, ಆಟೋ ಫಿಲ್ ಕೋಡ್ ಎನ್ನುವ ಮೂಲಕ ಆಟೋಮೆಟಿಕ್ ಆಗಿದ್ದು ಇಲ್ಲಿ ಫೆಚ್ ಆಗುತ್ತದೆ. ಸೊ ಈ ಥರ ನಾವು OTP ಎಂಟರ್ ಮಾಡಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಸೊ ಇದರಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಇದೆ. ನಂತರ ಕೆಳಗಡೆ ಬಾಕಿ ಇರುವ ಪೆಂಡಿಂಗ್ ಲಿಸ್ಟ್ ಇದೆ. ಸೊ ಇಲ್ಲಿ ನಾನು ಈಗ ಸಮೀಕ್ಷೆ ಮಾಡ್ತಾ ಇದ್ದೇನೆ. ಮತಪಟ್ಟಿಯಲ್ಲಿರುವಂಥ ಕ್ರಮ ಸಂಖ್ಯೆಯನ್ನು ನಮೂದಿಸಬೇಕು. ವೋಟರ್ ಲಿಸ್ಟ್ನಲ್ಲಿ ಹೆಸರಲ್ಲಿದ್ದರೆ ಈ ಬಾಕ್ಸನ್ನು ಕ್ಲಿಕ್ ಮಾಡಿ. ನಂತರ ಪರಿಶಿಷ್ಟ ಜಾತಿ ಇದ್ದರೆ ಪರಿಶಿಷ್ಟ ಜಾತಿ ಕ್ಲಿಕ್ ಮಾಡಬೇಕು. ಪರಿಶಿಷ್ಟ ಜಾತಿ ಇಲ್ಲದಿದ್ದರೆ ನಾನ್ SC ಸೆಲೆಕ್ಟ್ ಮಾಡಿ ನಂತರ ಮಾಹಿತಿಯನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತದೆ. ಸೊ ಮೊಟ್ಟ ಮೊದಲು ನಾವು ಪರಿಶಿಷ್ಟ SCಯನ್ನು ಸೆಲೆಕ್ಟ್ ಮಾಡಿ ಸೊ ಅವರ ಒಂದು ಪಡಿತರ ಚೀಟಿ ಅಥವಾ ಆಧಾರ್ ಸಂಖ್ಯೆಯನ್ನು ಹಾಕಿದಾಗ ಇಲ್ಲಿ ಕಂಟಿನ್ಯೂ ಎಂದಿರುತ್ತದೆ. ಇದನ್ನು ಕಂಟಿನ್ಯೂ ಮಾಡಿದಾಗ ಆ ಒಂದು ಪಡಿತರ ಚೀಟಿಯಲ್ಲಿ ಎಲ್ಲಿರುವಂತಹ ಸದಸ್ಯರು ಮ್ಯಾಕ್ಸಿಮಮ್ 2 ಸದಸ್ಯರು ಇಲ್ಲಿ ಹೆಸರು ಕೂಡ ಇಲ್ಲಿ ಬರುತ್ತದೆ. ಸೊ ಮನೆಯ ಹೆಡ್ ಆಫ್ ಫ್ಯಾಮಿಲಿ ಯಾರಿದ್ದಾರೆ ಅದನ್ನು ನಾವು ಸಲ ಕನ್ಫರ್ಮ್ ಮಾಡಿ ನಂತರ ಉಳಿದ ಎಲ್ಲ ಮೆಂಬರ್ಸ್ಗಳನ್ನು ನಾವು ಈ ಥರ ಆ್ಯಡ್ ಮೆಂಬರ್ಸ್ ಮುಖಾಂತರ ಇಲ್ಲಿ ನಾವು ಆ್ಯಡ್ ಮಾಡಬಹುದು. ಸೊ ಈ ಥರ ನಾವು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂದಾಗ ಇಲ್ಲಿ ಅವರ ಒಂದು ವೈಯಕ್ತಿಕ ಮಾಹಿತಿಯನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತದೆ. ಈ ಒಂದು ವೈಯಕ್ತಿಕ ಮಾಹಿತಿ ಆಲ್ರೆಡಿ ಪ್ರಿಫಿಲ್ಡ್ ಇದೆ. ಸೊ ಇದರಲ್ಲಿ ಯಾವುದು ಫಿಲಪ್ ಇಲ್ಲ ಅದನ್ನು ನಾವಿಲ್ಲಿ ಹಾಕಬೇಕಾಗುತ್ತದೆ. ಸೊ ಇಲ್ಲಿ ನೋಡಿ ಅವರ ಒಂದು ಜಾತಿ ಯಾವುದಿದೆ, ಉಪಜಾತಿ ಯಾವುದಿದೆ ಅದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ. ನಂತರ ಅವರ ಮೊಬೈಲ್ ಸಂಖ್ಯೆ ಆಗಲಿ, ನಂತರ ಹೆಡ್ ಆಫ್ ಫ್ಯಾಮಿಲಿಗೆ ಇವರು ಏನಾಗ್ತಾರೆ ಸೊ ಅದನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಸೊ ಅವರ ಒಂದು ಜಾತಿ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಈ ಥರ ನೀವು ಸೆಲೆಕ್ಟ್ ಮಾಡಿ ಜಾತಿ. ಸೊ 2 ಮೆಂಬರ್ಸ್ ಇದ್ದಾರೆ, ಅವರ ಜಾತಿನ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಉಳಿದ ಜನ ಇದ್ದರೂ ಕೂಡ ಅದು ಕೂಡ ಇಲ್ಲಿ ಬರುತ್ತದೆ, ಅವರನ್ನು ನಾವು ಆ್ಯಡ್ ಮಾಡಬೇಕಾಗುತ್ತದೆ, ಆ್ಯಡ್ ಮೆಂಬರ್. ಸೊ ಈ ಥರ ಮೇಲ್ಗಡೆ ಕ್ಯಾಮ್ರಾ ಒಂದು ಇಮೇಜ್ ಇರುವಂಥ ಒಂದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಭಾವಚಿತ್ರ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಅದು ಕೂಡ ನಾವು ಮಾಡಬೇಕಾಗುತ್ತದೆ. ನಂತರ ಇಲ್ಲಿ ವೈವಾಹಿಕ ಸ್ಥಿತಿ ಇದೆ, ಆಧಾರ್ ಕಾರ್ಡ್ ನಂಬರ್ ಇದೆ, ಸೊ ವಿವಾಹಿತ ಅವಿವಾಹಿತ, ಸೊ ಈ ಥರ ಬಹಳಷ್ಟು ಇಲ್ಲಿ ಆಪ್ಷನ್ಸ್ಗಳಿವೆ. ಸಂಬಂಧಪಟ್ಟ ಆಪ್ಷನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡುವ ಮೂಲಕ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಾವು ಮುಂದುವರಿಸಬಹುದು. ಸೊ ವಿವಾಹ ಆದ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಸೊ ಅದು ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತದೆ, ವಿವಾಹ ಆದ ಅಭ್ಯರ್ಥಿಗಳಿದ್ದರೆ. ಸೊ ಇದಾದ ಮೇಲೆ ಅವರ ಒಂದು ಶೈಕ್ಷಣಿಕ ಹಂತವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಅಲ್ಲಿ ಡಿಗ್ರಿ ಆಗಲಿ PG ಆಗಲಿ ಅವರು ಏನು ಓದಿದ್ದಾರೆ ಅದು ಕೂಡ ನಾವು ಎಂಟ್ರಿ ಮಾಡಬಹುದು. ಸೊ ಜಸ್ಟ್ ಇಲ್ಲಿ ನಾವು ಸೆಲೆಕ್ಟ್ ಮಾಡುವ ಮೂಲಕ ಫಾರ್ಮನ್ನು ಬಹಳ ಸರಳವಾಗಿ ಇಲ್ಲಿ ಸಬ್ಮಿಟ್ ಮಾಡಬಹುದು. ಸೊ ಈ ಒಂದು ಇದರಲ್ಲಿ ಟೋಟಲಿ ಒಂದು 17 ಕಾಲಮ್ಸ್ಗಳಿವೆ. ಸೊ ಅದರಲ್ಲಿ ಸಬ್ ಕಾಲಮ್ಸ್ ಕೂಡ ಬಹಳಷ್ಟು ಬರುತ್ತವೆ. ಆ 17 ಕಾಲಮ್ಸ್ಗಳನ್ನು ನಾವು ನೋಡಿಕೊಂಡು ಅವರನ್ನು ಮಾಹಿತಿ ಪಡೆದುಕೊಂಡು ಇಲ್ಲಿ ನಾವು ಫಿಲಪ್ ಮಾಡಬಹುದು. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಿ. ನಂತರ ಹಾಸ್ಟೆಲ್ ಸೌಲಭ್ಯ ಬಗ್ಗೆ ಪ್ರಶ್ನೆಗಳಿವೆ, ವಿದ್ಯಾರ್ಥಿ ವೇತನದ ಬಗ್ಗೆ ಇಲ್ಲಿ ಪ್ರಶ್ನೆಗಳಿವೆ. ಸೊ ಇವುಗಳನ್ನು ನಾವು ಅದರ ಒಂದು ಮತದ ಸಮೀಕ್ಷೆದಾರರು ಅದನ್ನು ನಾವು ಕೇಳಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬ SC ಮನೆ ಇದ್ದರೆ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ನಾವು ವೈಯಕ್ತಿಕವಾಗಿ ಈ ಥರ ಆಪ್ಷನ್ಸ್ಗಳ ಮೂಲಕ ಅವರ ಮಾಹಿತಿಯನ್ನು ಇಲ್ಲಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಇದಾದ ನಂತರ ನಮ್ಮ ವಾರ್ಷಿಕ ಆದಾಯ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ನೆಕ್ಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಆದಾಗ ಇಲ್ಲಿ 8ನೇ ಆಪ್ಷನ್ ಏನಿದೆ, ಟ್ಯಾಕ್ಸ್ ತುಂಬೋರು ಇದ್ದರೆ ಎಸ್ ಬೇಕು ಅಥವಾ ಇಲ್ಲವೇ ಇಲ್ಲ. ಪ್ರತಿನಿಧಿಗಳಾದಲ್ಲಿ ಅವರ ಒಂದು ಮಾಹಿತಿ ಕೂಡ ನಾವು ಈ ಥರ ಹಾಕಬೇಕಾಗುತ್ತದೆ. ಪಂಚಾಯತ್ನಲ್ಲಿ ಆಗಲಿ ಅಥವಾ ಬೇರೆ ಕಾರ್ಪೊರೇಷನ್ ನಿಗಮ ಮಂಡಳಿಯಲ್ಲಿ ಅವರು ಜವಾಬ್ದಾರರಾಗಿದ್ದರೆ ಅವುಗಳನ್ನು ಕೂಡ ನಾವು ಇದು ಮಾಡಬಹುದು. ನಂತರ ಇಲ್ಲಿ ಆಸ್ತಿ ಬಗ್ಗೆ ಇದೆ. ಸೊ ಅವರ ಆಸ್ತಿ ಎಷ್ಟಿದೆ, ಯಾವ ಥರದ ಆಸ್ತಿ ಇದೆ ಅದು ಕೂಡ ನಾವಿಲ್ಲಿ ಟಿಕ್ ಮಾಡಬೇಕು.
ಮಾಡಬೇಕಾಗುತ್ತದೆ. ನಂತರ ಅವರು ನೆಲೆಸಿರುವ ಸ್ಥಳ ಎಂತಹದ್ದು ಅದು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಕುಡಿಯೋ ನೀರಿನ ಮೂಲ ಏನಿದೆ ಅದು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಅವರು ಅಡಿಗೆಗೋಸ್ಕರ ಯಾವ ಒಂದು ಸೋರ್ಸನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದು ಕೂಡ ಸೆಲೆಕ್ಟ್ ಮಾಡಿ. ನೋಡಿ ಬಹಳಷ್ಟು ಇಲ್ಲಿ ಮಾಹಿತಿಗಳಿವೆ. ಸೊ ಇದರಲ್ಲಿ ಕೊನೆಯದಾಗಿ ಒಂದು 16ನೇ ಒಂದು ಕ್ವಶನ್ ಇದೆ. ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದಾರೆಯೇ? ಸೊ ಅದು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತದೆ. ಅದು ಯಾವ ಥರ ತಾರತಮ್ಯ ಇದೆ ಅದು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ. ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ, ಕೊನೆಯಿರುವಂಥ ಆಪ್ಷನ್ ನಾವು ಕ್ಲಿಕ್ ಮಾಡಿ ಈ ಫಾರ್ಮನ್ನು ನಾವು ಸಲ್ಲಿಸಬೇಕಾಗುತ್ತದೆ. ನಂತರ ಅವರು ಅವ್ರ ಮನೆಯ ಒಂದು ಸ್ಥಿತಿ, ಸೊ RCC ಇದ್ರೆ RCC ಅದು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಇದಾದ ನಂತರ ನೀವು ಸಬ್ಮಿಟ್ ಮಾಡಿ. ನಂತರ ಕುಟುಂಬವು ಹೊಂದಿರೋ ಒಟ್ಟು ಜಮೀನು ಬಗ್ಗೆ ಇಲ್ಲಿ ಇದೆ. ಜಮೀನು ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಜಮೀನು ಇದ್ದರೆ ಯಾವ ಥರದ ಜಮೀನು ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಅದಾದ ನಂತರ ಅದು ಸ್ವಾಧೀನತೆ ಯಾವ ಥರ ಇದೆ, ಖರೀದಿ ಇದೆ ಅಥವಾ ಪಿತ್ರಾರ್ಜಿತ ಇದೆ ಅದು ಕೂಡ ಹಾಕಬೇಕಾಗುತ್ತದೆ. ಗುಂಟೆ ಅಥವಾ ಸೆಂಟ್ಸ್ನಲ್ಲಿ ಅದನ್ನು ನಾವಿಲ್ಲಿ ತೋರಿಸಬೇಕಾಗುತ್ತದೆ. ಸೊ ಈ ಥರ ಹಾಕಿ ನಂತರ ನೀರಾವರಿಯ ಒಂದು ವಿಧ ಯಾವುದಿದೆ ಅದನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಇದು ಉದ್ದೇಶ ಇದೆ, ಸಾಲ ಏನಾದರೂ ಪಡೆದುಕೊಂಡಿದ್ದರೆ ಯಾವ ಒಂದು ಕಾರಣಕ್ಕೆ ಸಾಲ ಪಡೆದಿದ್ದೇವೆ ಅದು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಕುಟುಂಬವು ಹೊಂದಿರೋ ಸ್ಥಿರಾಸ್ತಿ ಯಾವುದಿದೆ ಅದು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಟಿಕ್ ಮಾಡಬೇಕಾಗುತ್ತದೆ. ನಂತರ ಅದರ ಸಂಖ್ಯೆ ಕೂಡ ಇಲ್ಲಿ ನಾವು ಬರೆಯಬೇಕಾಗುತ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಜಾನುವಾರುಗಳ ಬಗ್ಗೆನೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಎಷ್ಟು ಜಾನುವಾರುಗಳಿವೆ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡಿ ಅದರ ಸಂಖ್ಯೆ ಕೂಡ ಇಲ್ಲಿ ನಮೂದಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಕುಟುಂಬ ಹೊಂದಿರುವ ಇಲ್ಲಿ ಹಸು, ಎತ್ತು, ಎಮ್ಮೆ, ಕೋಣ, ಆಡು ಈ ಥರ ಇದೆ. ಅದನ್ನು ನಾವು ಸೆಲೆಕ್ಟ್ ಮಾಡಿ ಈ ಬಾಕ್ಸ್ನಲ್ಲಿರುವಂಥ ಕೌಂಟ್ನಲ್ಲಿ ಅದರ ಸಂಖ್ಯೆ ಬರೀಬೇಕು. ಸೊ ಹಸು ಇದ್ದರೆ 4 ಹಸು, ಎಮ್ಮೆ ಎಲ್ಲ ಕೂಡಿ 4 ಹಾಕ್ಬೋದು. ಸೊ ಮತ್ತು ಯಾವುದೇ ಥರದ ಸಾಗಾಣಿಕೆ ಮಾಡ್ತಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಅಥವಾ ಅದನ್ನು ಹಂಗೆ ಬ್ಲ್ಯಾಂಕ್ ಬಿಡಿ, ನಾಟ್ ಅಪ್ಲಿಕೇಬಲ್ ಮಾಡಿ. ಸೊ ವಾಸದ ಮನೆ ಯಾವ ಥರ ಇದೆ, ಸ್ಥಿರಾಸ್ತಿ ಅದನ್ನು ನಾವು ಬರೀಬೇಕಾಗುತ್ತದೆ. ನಂತರ ಚರಾಸ್ತಿಯಲ್ಲಿ ಬೈಸಿಕಲ್, ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಕಾರು, ವ್ಯಾನ್, ರೆಫ್ರಿಜಿರೇಟರ್ ಈ ಥರ ಬಹಳಷ್ಟು ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿವೆ. ಇದು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ಕುಟುಂಬ ಯಾವುದೇ ಯೋಜನೆಯನ್ನು ಸರ್ಕಾರದ ಸವಲತ್ತು ನೀವು ಪಡೆದುಕೊಂಡಿದ್ದಲ್ಲಿ ಅಂತಹದ್ದು ಯಾವುದು ತೆಗೆದುಕೊಂಡಿದ್ದರೆ ಅದು ಕೂಡ ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತದೆ. ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಬಹಳಷ್ಟು ಆಪ್ಷನ್ಸ್ಗಳಿವೆ. ಇವುಗಳನ್ನು ನಾವು ಹಾಕಿ ಕೊನೆಯದಾಗಿ ಸಬ್ಮಿಟ್ ಮಾಡಿದ ಮೇಲೆ ಒಂದು ಪ್ರಿವ್ಯೂ ಬರುತ್ತದೆ. ಸೊ ಆ ಪ್ರಿವ್ಯೂ ನೋಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಸಬ್ಮಿಟ್ ಮಾಡಿದ ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಬರುತ್ತದೆ, ಅದನ್ನು ನಾವು ನೋಟ್ ಮಾಡಿಕೊಳ್ಳಬೇಕು. ಆದಮೇಲೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.